ನಾನು ಯಾವ ನಿರೀಕ್ಷೆನೂ ಈ ಸರ್ಕಾರದಿಂದ ಇಟ್ಕೊಂಡಿಲ್ಲ. ನಿರೀಕ್ಷೆ ಇಲ್ಲಿವರೆಗೆ ಇಟ್ಕೊಂಡಿದ್ದ ನಿರೀಕ್ಷೆಗಳೆಲ್ಲ ಸುಳ್ಳಾಗಿರೋದ್ರಿಂದ ಯಾವ ನಿರೀಕ್ಷೆನೂ ಕೂಡ ಈ ಸರ್ಕಾರದಿಂದ ನಾನು ಇಟ್ಕೊಂಡಿಲ್ಲ. ನಿಮಗೇನಾದ್ರು ನಿರೀಕ್ಷೆ ಇದೆಯಾ? ಎಕನಾಮಿಕ್ ಸರ್ವೆ ನೋಡಿದೆ, ಸುಳ್ಳು ಹೇಳೋರು ಎಕನಾಮಿಕ್ ಸರ್ವೆನಲ್ಲಿ. ಇವನು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ GDP ಗ್ರಾಜುಯಲ್ ಆಗಿ ಕೆಳಗಡೆ ಬಂದಿದೆ ಅಲ್ವಾ? ನೋಡಿದ್ರ ನೀವು? ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಇದ್ದಂತ GDP ಬೆಳವಣಿಗೆ ಅವತ್ತಿನಿಂದ ಇವತ್ತಿನವರೆಗೆ ನೋಡಿದ್ರೆ ಎವ್ರಿ ಇಯರ್ ಕಡಿಮೆ ಆಗ್ತಾ ಬಂದಿದೆ GDP ಬೆಳವಣಿಗೆ. ಅದರ ಅರ್ಥ ಎಕಾನಮಿ ಆಫ್ ದಿ ಕಂಟ್ರಿ ಈಸ್ ಇನ್ ಡೋಲ್ಡ್ರಮ್ಸ್. 19-20ರಲ್ಲಿ GDP ಗ್ರೋತ್ ಆಗೇನು ಕೊರೋನಾ ಇರಲಿಲ್ಲ, 4.2. ಈ ವರ್ಷ 20-21 ಎಕನಾಮಿಕ್ ಸರ್ವೆ ಈ ವರ್ಷದ್ದು ದಿ GDP ಗ್ರೋತ್ ಈಸ್ -7.7%. ಎಷ್ಟು? -7.7%. ಅಂದ್ರೆ GDPಯ ಬೆಳವಣಿಗೆ ನಕಾರಾತ್ಮಕವಾಗಿ ಹೋಗಿ 4.2% ಇಂದ 7.7% ಮೈನಸ್ ಆಗಿದೆ. ಸುಳ್ಳೇನು ಹೇಳ್ತಾರೆ ಅಂದ್ರೆ ಅದಕ್ಕೆ ಅದನ್ನ ಮುಚ್ಕೊಳ್ಳೋಕ್ಕೋಸ್ಕರ ಮುಂದಿನ ವರ್ಷಕ್ಕೆ 21-22ಕ್ಕೆ 11% ಆಗುತ್ತೆ ಅಂತ ಹೇಳೋರೆ. ಈಸ್ ಇಟ್ ಎವರ್ ಪಾಸಿಬಲ್? ಕುಕ್ಡಪ್ ಅಲ್ಲ, GDP ಸುಳ್ಳು ಹೇಳಿದ್ದಾರೆ ಅಂತ. ಕುಕ್ಡಪ್ ಅಂತ ನಿಮ್ಮ ಪದ ಬಳಸ್ಕೋಬಹುದು, ಬಟ್ ಆ ಕುಕ್ಡಪ್ ಅನ್ನೋ ಪದ ಸರಿಯಾದ ರೀತಿಯಲ್ಲಿ ಅಪ್ರೋಪ್ರಿಯೇಟ್ ಅಲ್ಲ. ಅದು GDP ಬೆಳವಣಿಗೆನೆ ಜನಗಳಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. 11% ಬೆಳೀತದೆ ಮುಂದಿನ ವರ್ಷಕ್ಕೆ ಅಂತಂದ್ರೆ ಇಡೀ ಪ್ರಧಾನಮಂತ್ರಿ ಆದ್ಮೇಲೆ ನರೇಂದ್ರ ಮೋದಿ ಅಲ್ಲ, ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇದ್ದಂತ 9-8% ಇಂದ 4.2ಕ್ಕೆ ಬಂತು. 4.2ರಿಂದ 7.7 ಮೈನಸ್ ಆಗಿದೆ. ಮತ್ತೆ ಪ್ಲಸ್ 11% ಬರ್ತದಂತೆ. ನೀವು ಜಾಸ್ತಿ ಯಾವಾಗ ಹೊರೆ ಬೀಳ್ತದೆ ರೈತರಿಗೆ, ಅದರ ಕಾನ್ಸಿಕ್ವೆನ್ಸಸ್ ಏನಪ್ಪಾ ಅಂದ್ರೆ ಇನ್ಫ್ಲೇಷನ್ ಆಗುತ್ತೆ, ಬೇರೆ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ. ಬೆಲೆ ಏರಿಕೆ ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಆಗುತ್ತೆ. ಹೌದೌದು. ಎಷ್ಟು? ಮೋರ್ ದೆನ್ 90 ರುಪೀಸ್ ಅಲ್ಲ, 92 ರುಪೀಸ್ ಆಗ್ಬಿಟ್ಟದೆ. ಯಾಕೆ? ನರೇಂದ್ರ ಮೋದಿ ಅವರು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಇವತ್ತಿನವರೆಗೆ. ಮನ್ ಕಿ ಬಾತ್ ಎಲ್ಲಪ್ಪ ಅದು? ಇದಕ್ಕೆಲ್ಲ ಮನ್ ಕಿ ಬಾತ್ ಹೇಳ್ಬೇಕಾಗಿರೋದು. 92 ರುಪೀಸ್ ಯಾಕಾಯ್ತು ಅಂತ ಹೇಳ್ಬೇಕಲ್ರಿ. ವೈ? ಮನಮೋಹನ್ ಸಿಂಗ್ ರವ್ರ ಕಾಲದಲ್ಲಿ ಪೆಟ್ರೋಲ್ ಬೆಲೆ 60 ರೂಪಾಯಿ ಇತ್ತು, ಡೀಸೆಲ್ ಬೆಲೆ 50 ರೂಪಾಯಿ ಒಳಗಡೆ ಇತ್ತು, ಗ್ಯಾಸ್ ಬೆಲೆ 350-400 ರೂಪಾಯಿ ಇತ್ತು. ಈಗ ಯಾಕೆ ಜಾಸ್ತಿ ಆಗಿದೆ? ಜೊತೆಗೆ ಆಗ ಮನಮೋಹನ್ ಸಿಂಗ್ ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಒಂದು ಬ್ಯಾರಲ್ಗೆ $110 ಇತ್ತು. ಎಷ್ಟು? ಈಗ ಎಷ್ಟಿದೆ? 45-46 ಇರಬೇಕು. ಅದು ಹಿಂದಕ್ಕೆ ಬಹಳ ಕಡಿಮೆ ಆಗಿತ್ತು ಹಿಂದೆ. ಈಗ 45-46 ಇದೆ. ಆಯ್ತಪ್ಪ. $110 ಇದ್ದಾಗ 60 ರೂಪಾಯಿ ಪೆಟ್ರೋಲು, $45 ಇದ್ದಾಗ 92. ಜನ ಸುಮ್ಮನೆ ಇದ್ದೀರಲ್ಲ ನೀವು ಎಲ್ಲ ಪೆಟ್ರೋಲ್ ಬಳಸೋರು.
ದೇಶ ಹಾಳಾಗಿರೋದು ಇದಕ್ಕೋಸ್ಕರ. ನಾವು ಯಾರ ಜೊತೆ ಮೈತ್ರಿ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಇಸ್ ನಾಟ್ ಇನ್ ಅಲಯನ್ಸ್ ವಿತ್ ಎನಿ ಪೊಲಿಟಿಕಲ್ ಪಾರ್ಟಿ. ಅನ್ಎಂಪ್ಲಾಯ್ಮೆಂಟ್ ಬೆಳವಣಿಗೆ 2%, 3% ಇರ್ತಿತ್ತು. ಇವತ್ತು 9.2% ಆಗ್ಬಿಟ್ಟದೆ ಗ್ರಾಮೀಣ ಪ್ರದೇಶದಲ್ಲಿ. ನಗರ ಪ್ರದೇಶದಲ್ಲಿ 8.9% ಆಗಿದೆ. ಅಲ್ಲ, ಇದು ಸರಿ ಉಲ್ಟಾ. ನಗರ ಪ್ರದೇಶದಲ್ಲಿ 9.2 ಜಾಸ್ತಿ, 8.9 ಹಳ್ಳಿಗಳಲ್ಲಿ ಆಗಿದೆ. ಅಂದರೆ ಅನ್ಎಂಪ್ಲಾಯ್ಮೆಂಟ್ ಬೆಳವಣಿಗೆ ಎದ್ವತ್ತದು ಬೆಳೆದು ಬಿಟ್ಟದೆ. 100ಕ್ಕೆ 9-10 ಜನ ಅನ್ಎಂಪ್ಲಾಯ್ಮೆಂಟ್ ಇದ್ದಾರೆ, ಕೆಲಸ ಇಲ್ಲದೇನೆ, ಓದ್ಕೊಂಡು, ಡಿಗ್ರಿ ಓದ್ಕೊಂಡು, ಟೆಕ್ನಿಕಲ್ ಕೋರ್ಸ್ಗಳು ಓದ್ಕೊಂಡು ಇರೋರು. ರೆಮಿಡಿ ಅಂತಂದ್ರೆ ಒಂದು ಜನಗಳ ಕೈನಲ್ಲಿ ದುಡ್ಡು ಇರಬೇಕು, ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಒತ್ತು ಕೊಡಬೇಕು, ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗೋ ರೀತಿಯಲ್ಲಿ ನೋಡ್ಕೋಬೇಕು, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಹೆಚ್ಚಾಗೋ ರೀತಿನಲ್ಲಿ ನೋಡ್ಕೋಬೇಕು. ಇವೇನು ಮಾಡದೇವ್ರು ಹೆಂಗ ಆಗ್ತದಪ್ಪ? ಏನು ಅದಕ್ಕೇನು ಪ್ರಯತ್ನ ಮಾಡ್ತಾ ಇಲ್ಲ. ಅವರು ಬಿಜೆಪಿ ಗೂಂಡಾಗಳೇ ಮಾಡ್ತಾ ಇದ್ದಾರೆ ಅದನ್ನು. ಬಿಜೆಪಿ ಗೂಂಡಾಗಳೇ ಅಲ್ಲಿ ಸೇರ್ಕೊಂಡು ಅವ್ರಿಗೆ ಈ ಗಲಾಟೆ ಮಾಡೋದು, ರೈತರ ಸಂಘಟನೆನ ಒಡೆಯಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಅವನು ಯಾವನೋ ದೀಪ್ ಸಿದ್ದು ಗೊತ್ತಾಯ್ತಾ? ಅವನ್ನ ಬರಕ್ಕೆ ಹೇಳಿದವ್ರು ಯಾರು ಅಲ್ಲಿಗೆ? ಅವನ್ನ ಸೊ ಇವರೆಲ್ಲ ಅಮಿತ್ ಶಾ ಆ ಸಂಘಟನೆನ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜಿ ಮಾತುಕತೆಗೆ ಬಂದರೆ 18 months ಅದನ್ನು ಅಭಯನ್ಸ್ನಲ್ಲಿ ಇಡ್ತೀನಿ ಅಂತ ಹೇಳಿದ್ದಾರೆ. ರಾಜಿಗೆ ಹೋಗಿ ಕೂತ್ಕೊಂಡಾಗ 11 ರೌಂಡ್ ಆಗಿದೆ. ಈಗ ರಾಜಿಗೆ ಹೋಗಿ ಕೂತ್ಕೊಂಡಾಗ ಅಲ್ಲಿ ರಿಜಿಡ್ ಆಗಿ ಇದ್ಬಿಡ್ತಾರೆ. ರೈತರು ಹೇಳದಂಥ ಡಿಮ್ಯಾಂಡ್ಗಳಿಗೆ ಒಪ್ಪೋದೇ ಇಲ್ಲ. ಏನು ಮಾಡಬೇಕು ನೋಡಪ್ಪ, ಅದು ಉದ್ದೇಶ ಇರ್ಬೋದು, ಪೊಲಿಟಿಕಲ್ ಆಗಿ ಡಿಸಿಷನ್ ಇರ್ಬೋದು, ಪೊಲಿಟಿಕಲ್ ಆಗಿ. ಬಟ್ ಅವರು ಪ್ರತಿಷ್ಠೆ ಮಾಡ್ಕೊಂಡಿದ್ದಾರೆ ತರಲೇಬೇಕು ಅಂತ. ಬಿಕಾಸ್ ಅಂಬಾನಿ ಅದಾನಿಗೆ ಒಪ್ಕೊಬಿಟ್ಟವ್ರಲ್ಲ ತತ್ವಿ ಅಂತ, ಅದಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ. ನಿರಂತರ ಸುದ್ದಿಗಾಗಿ News 101 ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.